ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ನಿಮಗೆ ಹಲಸಿನಕಾಯಿ ದೋಸೆನ ಗರಿಗರಿಯಾಗಿ ಹೇಗೆ ಮಾಡ್ಬೋದು, ಅದು ಬರೀ ಮೂರೇ ಇಂಗ್ರೀಡಿಯೆಂಟ್ಸಿಂದ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನಮಗೆ ಬೇಕಾಗಿರೋದು 4 ಗಂಟೆಗಳ ಕಾಲ ನೆನೆಸಿಟ್ಟ ಅಕ್ಕಿ ಮತ್ತು ಸಣ್ಣದಾಗಿ ಹೆಚ್ಚಿರೋ ಹಲಸಿನಕಾಯಿ ತೊಳೆಗಳು. ಇವೆರಡನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಈ ಹಿಟ್ಟಿಗೆ ಜಾಸ್ತಿ ನೀರು ಹಾಕಬಾರ್ದು, ತುಂಬ ನೀರು ಅಲ್ಲದೆ ತುಂಬ ಗಟ್ಟಿಯೂ ಅಲ್ಲದೆ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು. ಕಾದ ತವಾಗೆ ತುಪ್ಪ ಅಥವಾ ಎಣ್ಣೆ ಸವರಿ ದೋಸೆ ಹಿಟ್ಟನ್ನು ಹಾಕಬೇಕು. ಈ ಹಲಸಿನಕಾಯಿ ದೋಸೆ ತುಂಬ ತೆಳುವಾಗಿ ಮಾಡಲಿಕ್ಕಾಗುತ್ತೆ. ಚೆನ್ನಾಗಿ ತೀಡಿ ಆವಾಗ ತೆಳುವಾಗಿ ಬರುತ್ತೆ. ಮೇಲಿಂದ ಬೇಕಾದ್ರೆ ತುಪ್ಪ ಹಾಕ್ಬೋದು, ಅವ್ರವ್ರ ಇಷ್ಟ. ಜಾಸ್ತಿ ಆಯಿಲ್ ಬೇಡ ಅನ್ನೋರು ಹಾಕಬೇಕಂತ ಇಲ್ಲ. ನೋಡಿ, ಗರಿಗರಿಯಾಗಿ ಈ ಥರ ಬರ್ತಾ ಇದೆ ಹಲಸಿನಕಾಯಿ ದೋಸೆ. ಚೆನ್ನಾಗಿ ತೆಗಿಲಿಕ್ಕೂ ಈಸಿಯಾಗಿ ಬರುತ್ತೆ. ಇದನ್ನು ತುಪ್ಪ ಮತ್ತು ಕಾಯಿ ಚಟ್ನಿಯೊಂದಿಗೆ ತಿನ್ನಲಿಕ್ಕೆ ಭಾರಿ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ.